ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬೊಮ್ಮನಹಳ್ಳಿ ಕ್ಷೇತ್ರದ ಅರಕೆರೆಯಲ್ಲಿರುವ ಶ್ರೀ ಸಾಯಿಬಾಬಾ ಮಂದಿರದ ಗುರುಪೂರ್ಣಿಮಾ ಮಹೋತ್ಸವವು ಮಂದಿರದ ಅಧ್ಯಕ್ಷರಾದ ಮೇಡ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ಶಾಸಕರು, ಸ್ಥಳೀಯ ಮುಖಂಡರು ಹಾಗೂ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ಸಾಯಿಬಾಬಾರ ದರ್ಶನ ಪಡೆದು ಪುನೀತರಾದರು. ಅನ್ನಸಂತರ್ಪಣೆ. ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ಭರ್ಜರಿ ಭೋಜನದ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ವಿಶೇಷ ಪೂಜೆ ಮತ್ತು ಅಲಂಕಾರ. ಬಾಬಾರವರಿಗೆ ಮಾಡಿದ ವಿಶೇಷ ಪೂಜೆ ಮತ್ತು ಅದ್ಭುತ ಅಲಂಕಾರವು ಭಕ್ತರ ಮನಸೆಳೆಯಿತು. ಕೃತಜ್ಞತೆ. ಇಂತಹ ವೈಭವೋಪೇತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ ಅಧ್ಯಕ್ಷರಾದ ಮೇಡ ರಾಮಕೃಷ್ಣ ಹಾಗೂ ಅವರ ತಂಡಕ್ಕೆ ಭಕ್ತಾದಿಗಳು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು. ಹೃದಯಕ್ಕೆ ನೀ ಸನಿಹ ಬೇಕೆನ್ನ ಬಾಬಾ, ನಿನ್ನಿಂದ ನೆಮ್ಮದಿಯು ನಾ ಕಂಡೆ ಬಾಬಾ. ಹೃದಯಕ್ಕೆ ನೀ ಸನಿಹ ಬೇಕೆನ್ನ ಬಾಬಾ, ನಿನ್ನಿಂದ ನೆಮ್ಮದಿಯು ನಾ ಕಂಡೆ ಬಾಬಾ. ಬಾಬಾ ಬಾಬಾ ಓ ಸಾಯಿ ಬಾಬಾ. ಯಾರೇನು ಬೇಡಿದರೂ ಕೊಡುವೆ ನೀ ಬಾಬಾ, ಕರುಣಾಮೂರ್ತಿಯು ನೀನು ಶ್ರೀ ಸಾಯಿ ಬಾಬಾ. ಧರ್ಮದ ದಾರಿಯನು ನೀ ತೋರು ಬಾಬಾ, ಬಳಿ ಬಂದು ಕೈ ಹಿಡಿದು ನಡೆಸೆನ್ನ ಬಾಬಾ. ದತ್ತಾತ್ರೇಯ ರೂಪ ನೀ ದಯ ಮಾಡು ಬಾಬಾ, ಹಿತಕಾಯೋ ಶಿವನ ಕೃಪೆ ಮಾಡು ಬಾಬಾ. ಓ ಸಾಯಿ ಓ ಸಾಯಿ ಓ ಸಾಯಿ ಬಾಬಾ, ಓ ಸಾಯಿ ಓ ಸಾಯಿ ಶ್ರೀ ಸಾಯಿ ಬಾಬಾ. ಹೃದಯಕ್ಕೆ ನೀ ಸನಿಹ ಬೇಕೆನ್ನ ಬಾಬಾ, ನಿನ್ನಿಂದ ನೆಮ್ಮದಿಯು ನಾ ಕಂಡೆ ಬಾಬಾ. ಹೃದಯಕ್ಕೆ ನೀ ಸನಿಹ ಬೇಕೆನ್ನ ಬಾಬಾ, ನಿನ್ನಿಂದ ನೆಮ್ಮದಿಯು ನಾ ಕಂಡೆ ಬಾಬಾ. ಬಾಬಾ ಬಾಬಾ ಓ ಸಾಯಿ ಬಾಬಾ. ಕಣ್ಣಾದೆ ಬೆಳಕಾದೆ ವರವಾದೆ ಬಾಬಾ, ಮನಸ್ಸಲ್ಲಿ ಮನದಲ್ಲಿ ನೀನಿರುವೆ ಬಾಬಾ. ಧರೆಗಿಳಿದ ದೊರೆ ನೀನು ವಂದಿಸುವೆ ಬಾಬಾ, ನಾ ಮಾಡಿದ ಪಾಪಗಳನ್ನು ಕಳೆ ನೀನು ಬಾಬಾ. ಆದಿ ನೀನೇ ಅಂತ್ಯ ನೀನೇ ಮುಕ್ತಿದಾತ ಬಾಬಾ, ಗುರು ನೀನೇ ಹರ ನೀನೇ ಸಾಯಿನಾಥ ಬಾಬಾ. ಓ ಸಾಯಿ ಓ ಸಾಯಿ ಓ ಸಾಯಿ ಬಾಬಾ, ಓ ಸಾಯಿ ಓ ಸಾಯಿ ಶ್ರೀ ಸಾಯಿ ಬಾಬಾ. ಹೃದಯಕ್ಕೆ ನೀ ಸನಿಹ ಬೇಕೆನ್ನ ಬಾಬಾ, ನಿನ್ನಿಂದ ನೆಮ್ಮದಿಯು ನಾ ಕಂಡೆ ಬಾಬಾ. ಹೃದಯಕ್ಕೆ ನೀ ಸನಿಹ ಬೇಕೆನ್ನ ಬಾಬಾ, ನಿನ್ನಿಂದ ನೆಮ್ಮದಿಯು ನಾ ಕಂಡೆ ಬಾಬಾ. ಬಾಬಾ ಬಾಬಾ. ಭಗವಂತ ಒಳ್ಳೆಯದನ್ನ ಮಾಡಲಿ. ಸತ್ಯನಾರಾಯಣ ಪೂಜೆ ಮಾಡಿ ತಾವೆಲ್ಲರೂ ಕೂಡ ಆ ದೇವರನ್ನ ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ಇವತ್ತು ತಾವೆಲ್ಲ ಪ್ರಾರ್ಥನೆ ಮಾಡಿದ್ರ. ತಮಗೆಲ್ಲ ತಮ್ಮ ಕುಟುಂಬಗಳಿಗೆ ಒಳ್ಳೇದಾಗಲಿ, ಆ ಭಗವಂತ ನನಗೂ ಕೂಡ ಒಳ್ಳೇದನ್ನ ಮಾಡಲಿ, ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಮಕೃಷ್ಣನವರು ತುಂಬಾ ವರ್ಷಗಳಿಂದ ತನ್ನೆಲ್ಲ ವೃತ್ತಿಯನ್ನು ಬಿಟ್ಟು ದೇವಸ್ಥಾನದ ಒಂದು ಅಭಿವೃದ್ಧಿಗೆ, ದೇವಸ್ಥಾನದ ಒಂದು ಏಳಿಗೆಗೆ ಪ್ರಾಮಾಣಿಕ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀನೆ ಋತು ನೀನೆ ಶ್ರುತಿ ನೀನೆ ಬಾಬಾ, ಗತಿ ನೀನೆ ಮತಿ ನೀನೆ ಧೃತಿ ನೀನೆ ಬಾಬಾ. ಆರಂಭ ಅಸ್ತಿತ್ವ ಅಂತ್ಯ ನೀ ಬಾಬಾ, ಪೂರ್ಣನೇ ಪ್ರಕಟನೇ ಆನಂದ ಬಾಬಾ. ಹರ ನೀನೆ ಹರಿ ನೀನೆ ಮುಕ್ತಿದಾತ ಬಾಬಾ, ಹರ ನೀನೆ ಹರಿ ನೀನೆ
ನಾನು ಇವತ್ತು ಶಾಂತಿಧಾಮದಲ್ಲಿ ಗುರುಪೌರ್ಣಮಿ ದಿವಸ ಬಂದಿದ್ದೀನಿ. ಇಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲ ಮೇಡ ರಾಮಕೃಷ್ಣ ಅವರು, ತಾತೆ ಗುಪ್ತಾ ಅವರೆಲ್ಲ ಅವ್ರ ಟೀಮು ಮಾಡ್ತಾರೆ. ಪ್ರತಿ ವರ್ಷದ ತರ ಈ ವರ್ಷ ನೋಡಿದ್ದೀನಿ. ಇಲ್ಲಿ ಸುಮಾರು 25,000-35,000 ಜನ ಬರ್ತಾರೆ. ಆದರೂ ಒಬ್ರಿಗೂ ತೊಂದರೆ ಆಗೋದಿಲ್ಲ. ಕಷ್ಟವಿಲ್ಲದೆ ಸುಖವಾಗಿ ಕ್ಯೂನಲ್ಲಿ ಎಲ್ಲರೂ ನೋಡಿಕೊಂಡು, ಸಾಲಾಗಿ ಬಂದು ನೋಡಿಕೊಂಡು, ಎಲ್ಲರೂ ದರ್ಶನ ತಗೊಂಡು ಸಂತೋಷ ಪಟ್ಟು ಇಲ್ಲಿ ಆಹಾರ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ. ಆಮೇಲೆ ಟೈಮ್ಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಕೊಡ್ತಾರೆ. ಬೇರೆ ಟೈಮಲ್ಲೆಲ್ಲ ಪ್ರಸಾದ ಕೊಡ್ತಾರೆ. ಎಲ್ಲರಿಗೂ ಕೊಡ್ತಾರೆ. ಎಲ್ಲರೂ ಸಂತೋಷವಾಗಿ ಹೋಗ್ತಾರೆ. ಅವ್ರ ಅರೇಂಜ್ಮೆಂಟ್ಸು, ಡೆಕೋರೇಷನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ನಾನು 3-4 ವರ್ಷದಿಂದ ಬರ್ತಾ ಇದ್ದೀನಿ. ನಮಗೂ ಇಲ್ಲಿ ಬಂದು ಕೂತ್ಕೊಂಡು ನೋಡಿದ್ರೆ ಬಹಳ ಸಂತೋಷ ಆಗತ್ತೆ. ಎಲ್ಲರೂ ಬಂದು ಮತ್ತು ನೋಡ್ಕೊಂಡು ಸಂತೋಷ ಪಡಬೇಕು ಅಂತ ಆಸೆ ಪಡ್ತೀನಿ. ನಮ್ಮ ಬೆಂಗಳೂರಿನಲ್ಲಿ ಪ್ರಸಿದ್ಧವಾದಂತ ಅರಕೆರೆ ಸಾಯಿ ಶಿರಡಿ ಸಾಯಿ ದೇವಸ್ಥಾನದಲ್ಲಿ ಜಸವಂತ ಶ್ರೀಮಠ ಟ್ರಸ್ಟ್ ಇಂದ ಇವತ್ತು ಇಲ್ಲಿನ ದೇವಸ್ಥಾನ ಅಧ್ಯಕ್ಷರಾದ ರಾಮಕೃಷ್ಣ ಅವರಿರ್ಬೋದು, ಅವರು ಟೀಮು, ಈಗಾಗಲೇ ನಮ್ಮ ಶಾಸಕರಾದ ಸತೀಶ್ ರೆಡ್ಡಿ ಅವರು ಬಂದು ಹೋಗಿದ್ದಾರೆ. ಇವತ್ತು ಸುಮಾರು 25,000ಕ್ಕಿಂತ ಹೆಚ್ಚು ಜನಗಳು ಇವತ್ತು ತಮ್ಮ ದರ್ಶನವನ್ನು ಪಡೆದು ಎಲ್ಲ ಇವತ್ತು ಆ ದೇವರ ದರ್ಶನಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಹಾಗೆ ಇಲ್ಲಿ ಬಹಳ ವರ್ಷಗಳಿಂದ ಸುಮಾರು ಎಷ್ಟು ವರ್ಷ ಇದೆ, 18 ವರ್ಷಗಳಿಂದ ಸತತವಾಗಿ ನಡ್ಕೊಂಡ್ ಬರ್ತಾ ಇದೆ ಅಂತ. ಪ್ರತಿ ವರ್ಷನೂ ಸ್ಟಾರ್ಟಿಂಗ್ ಅಲ್ಲಿ 500 ಜನದಿಂದ ಇವತ್ತು 25,000 ಜನವರೆಗೂ ಬಂದಿರುವಂತದ್ದು. ಯಾಕಂದ್ರೆ ಇಲ್ಲಿನ ಪವರು, ಆ ಶಕ್ತಿ ಆ ತರ ಇರೋದ್ರಿಂದ ಎಲ್ಲಿಂದಲೋ ದೂರದಿಂದ ಬರ್ತಾ ಇದ್ದಾರೆ. ಇಲ್ಲಿನ ಜನನೇ ಅಂತಲ್ಲ, ಬಹಳ ದೂರದಿಂದನೂ ಅವ್ರ ಕೆಲಸಗಳು ಒಳ್ಳೆ ಕೆಲಸಗಳಾಗಿರೋದು ಹುಡ್ಕೊಂಡ್ ಬರ್ತಾ ಇದ್ದಾರೆ. ಬಹಳ ಶ್ರದ್ಧಾ ಭಕ್ತಿಯಿಂದ ನಡೀತಾ ಇದೆ. ಈಗಾಗಲೇ ಒಂದು ದಿನ 10,000, ಇವತ್ತು 10,000 ಜನರಿಗೆ ಊಟದ ಒಂದು ವ್ಯವಸ್ಥೆ ಇದೆ. ಬೆಳಗ್ಗೆ 3,000 ಜನರಿಗೆ ತಿಂಡಿಯ ವ್ಯವಸ್ಥೆ ಇದೆ. ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಈ ಟ್ರಸ್ಟ್ ವತಿಯಿಂದ ಮೊನ್ನೆ 25 ಲಕ್ಷಗಳ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋ ಅಂತದ್ದಾಗಿರ್ಬೋದು, ಎಜುಕೇಶನ್ ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಬಡವರಿಗೆ ಏನ್ ತಲುಪಬೇಕು, ದೇವಸ್ಥಾನಗಳಲ್ಲಿ ಏನ್ ಕಾರ್ಯಗಳು ಮಾಡ್ಬೇಕು ಅನ್ನೋದನ್ನ ಈ ಸಾಯಿಬಾಬಾ ಟೆಂಪಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಇದನ್ನ ನೋಡ್ಕೊಬೇಕು. ಇದೇ ತರ ಈ ಸಾಯಿಬಾಬಾ ಟೆಂಪಲ್ ಅಲ್ಲಿ ಯಾವ ತರ ಆಚರಣೆ ಮಾಡ್ತಾ ಇದ್ದಾರೆ, ಯಾವ ತರ ಬರುವಂತ ಭಕ್ತಾದಿಗಳಿಂದ ಬರುವಂತ ಹಣನ ಹಂಗೆ ಏನ್ ಅವರು ಬ್ಯಾಲೆನ್ಸ್ ಅನ್ನೋದು ಇಲ್ಲ, ಎಲ್ಲ ದಾನ ಮಾಡುವಂತದ್ದು. ಬಡವರಿಗೆ ಎಜುಕೇಶನ್ ಹೆಲ್ಪ್ ಮಾಡ್ತಾ ಇದ್ದಾರೆ, ಊಟ ಇಡ್ತಾ ಇದ್ದಾರೆ. ಅದು ಬಹಳ ಮುಖ್ಯ ಎಲ್ಲದಕ್ಕಿಂತ. ಅದು ಈ ದೇವಸ್ಥಾನದಲ್ಲಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನದಲ್ಲಿ ದಿನ ಇವಾಗಲೂ ಸಾವಿರಾರು ಜನಗಳಿಗೆ ಊಟ ಆಗ್ತಾ ಇದ್ದಾರೆ. ದಿನನಿತ್ಯ ಅನುದಾನ ಇದೆ. ಹಾಗಾಗಿ ಇದೊಂದು ದೊಡ್ಡ ಕ್ಷೇತ್ರವಾಗಿ ಖಂಡಿತ ಬೆಳೀತಿದೆ. ಇನ್ನ ದೊಡ್ಡ ಕ್ಷೇತ್ರವಾಗಿ ಬೆಂಗಳೂರಲ್ಲಿ ಬೆಳೆಯುವಂತದ್ದು ಪಕ್ಕ. ವರ್ಷಕ್ಕಿಂತ ವರ್ಷದಲ್ಲಿ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆ ದೇವ್ರ ಪವರ್, ಶಕ್ತಿ, ಇಲ್ಲಿನ ವೈಬ್ರೇಷನ್ ಹಂಗಿದ್ದಾಗ ಆಟೋಮೆಟಿಕ್ಲಿ ಬೆಳೀತಿದೆ. ಯಾರು ಹೋಗಿ ಕರ್ಕೊಂಡ್ ಬರಲ್ಲ ಜನಗಳನ್ನ, ಬನ್ನಿ ದೇವಸ್ಥಾನಕ್ಕೆ ಅಂತ, ಅವರಷ್ಟು ಅವರೇ ಬರ್ತಾ ಇರೋದು. ಆದ್ರೆ ಆ ಶಕ್ತಿ, ನಾನೇನಾದ್ರು ಅನ್ಕೊಂಡಿದ್ದೀನಿ, ನನಗೆ ಒಳ್ಳೇದಾಗಿದೆ, ಮುಂದೆ ಬರ್ತೀನಿ. ನಾನು 100 ಕಿಲೋಮೀಟರ್ ಇಂದ ಬರ್ತೀನಿ. ಮೈಸೂರಿಂದ ಬಂದು 17 ಪೂಜೆ ಮಾಡ್ತಾ ಇದ್ದಾರೆ. ಆತರ ಎಲ್ಲೆಲ್ಲರೂ ಬರುವಂತದ್ದು ಇರ್ತಾರೆ. ನಾವು ಹುಡ್ಕೊಂಡು 1000 ಕಿಲೋಮೀಟರ್ ಎಲ್ಲ ಹೋಗ್ತೀವಲ್ಲ ನಾವು. ನಾರ್ತ್ ಇಂಡಿಯಾದಲ್ಲಿ ಕೆಲವು ದೇವಸ್ಥಾನಗಳೆಲ್ಲ ನೋಡಕ್ ಹೋಗ್ತೀವಿ, ಧರ್ಮಸ್ಥಳ ಹೋಗ್ತಿರ್ತೀವಿ. ಅದೇ ತರ ಇಲ್ಲಿಗೂ ಬರ್ತಾ ಇದ್ದಾರೆ. ಇಲ್ಲಿ ಶಕ್ತಿ ಯಾರ್ಯಾರು ಗೊತ್ತಾಗಿದೆ, ಯಾರಿಗೆಲ್ಲ ಆಗಿದೆ, ಪ್ರತಿಯೊಬ್ಬರು ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ಹಾಯ್, ನಮಸ್ತೆ. ನಾನು ಮಂದಾರ ರಾಜೇಂದ್ರ ಕುಮಾರ್ ಅಂತ GKHR ಕನ್ಸಲ್ಟಿಂಗ್ ಅಲ್ಲಿ ಕ್ಲೈಂಟ್ ಅಕ್ವಿಸಿಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷನೂ ಕಳೆದ 5 ವರ್ಷದಿಂದ ನಾವು ಪ್ರತಿ ಗುರುವಾರದಿಂದ ಹಿಡಿದು ಈ ಶಾಂತಿಧಾಮ ಟೆಂಪಲ್ಗೆ ಬರ್ತಾ ಇರ್ತೀವಿ. ಇಲ್ಲಿ ವಾತಾವರಣ ಆಗ್ಲಿ, ಒಂದು ದೇವ್ರ ದರ್ಶನ ಆಗ್ಲಿ, ಪ್ರತಿಯೊಂದು ಅತಿ ಅದ್ಭುತವಾಗಿರತ್ತೆ. ಯಾಕೆಂದ್ರೆ ನೀವು ಎಂಟ್ರ್ ಆಗ್ತಿದಂಗೆ ನವಗ್ರಹ ಪೂಜೆ ಮಾಡೋದ್ರಿಂದ ಹಿಡಿದು ಸಂತೋಷಿ ಮಾತಾ ಇದೆ, ಅದಾದ್ಮೇಲೆ ಸಾಯಿಬಾಬಾ ಮಂದಿರ ಇದೆ, ಅದಾಗಿದ ನಂತರ ಧ್ಯಾನ ಮಂದಿರ ಇದೆ, ಹಾಗೇನೆ ಶಿವನ್ ದೇವಸ್ಥಾನ ಕೂಡ ಇದೆ, ಪಕ್ಕದಲ್ಲಿ ನಾಗರ್ ಕಟ್ಟೆ ಇದೆ, ಈಗ ಶ್ರೀನಿವಾಸನ್ ದೇವಸ್ಥಾನನು ಮಾಡ್ತಿದ್ದಾರೆ, ಹಾಗೆ ಗೋಶಾಲೆನೂ ಇದೆ. ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಬಂದ್ರೆ ನಮಗ್ ಸಿಗೋ ಒಂದು ಮನಃಶಾಂತಿ ಆಗಿರ್ಬೋದು. ಇಲ್ಲಿ ತುಂಬಾ ಆತ್ಮೀಯತೆಯಿಂದಾನು ಮಾತಾಡಿಸ್ತಾರೆ ಬರೋ ಭಕ್ತಾದಿಗಳನ್ನ. ಹಾಗೆ ಬಂದು ದರ್ಶನ ಮಾಡಿದ್ರೆ ಎಂತ ಸಂದರ್ಭ ಇರ್ಲಿ, ಅದು ಗುರು ಪೂರ್ಣಿಮೆ ಆಗಿರ್ಲಿ, ಎಷ್ಟೋ ಸಾವಿರ ಗಟ್ಲೆ ಜನ ಬಂದ್ರುನು ನಮಗೆ ದೇವ್ರ ದರ್ಶನ ಮಾಡಕ್ಕೆ ಒಂದ್ ಮುಕ್ತವಾಗಿ ಅವಕಾಶ ಮಾಡ್ಕೊಡ್ತಾರೆ. ಕ್ಯೂ ಅಲ್ಲಿ ತಳ್ಳೋದಿಲ್ಲ. ಸೊ ಎಷ್ಟೋ ದಿನದಿಂದ ಕಾದು ಉಪವಾಸ ಇದ್ದು ಬಂದಿರ್ತೀವಿ ನಾವು ದೇವಸ್ಥಾನಕ್ಕೆ ಆ ಭಗವಂತನ ದರ್ಶನ ಮಾಡೋದಿಕ್ಕೆ. ಆದ್ರೆ ನಮಗೆ ಕಣ್ತುಂಬ ನೋಡಿ ಇಲ್ಲೇ ದಾಸೋಹನು ಕೊಡ್ತಾರೆ, ಪ್ರೀತಿಯಿಂದ ನಮಗೆ ಪ್ರಸಾದ ಸೇವನೆ ಕೊಡ್ತಾರೆ. ಅದಾಗಿದ ನಂತರ ಅನ್ನದಾನ ಅಂತೂ ಮಾತಾಡಂಗೆ ಇಲ್ಲ ಸರ್. ನಂತರ ಮನೇಲೆ
ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ದಾಗ ಹೇಗಿರುತ್ತೆ ಹಾಗೆ, ಆಮೇಲೆ ಕೈ ಬಿಚ್ಚಿ ಬಿಚ್ಚಿ ಬಡಿಸ್ತಾರ ಅವ್ರು. ಯಾವತ್ತೂನು ಇಷ್ಟೇ ಅಥವಾ ಇದು ಇವತ್ತಿಲ್ಲ ಇದು ಖಾಲಿ ಆಗಿದೆ ಅಂತ ಯಾವ್ದೇ ಕಾರಣಕ್ಕೂ ನಮ್ಗೆ ಅನುಭವ ಆಗಿಲ್ಲ. ಇಲ್ಲಿ ಬಂದಾಗ ನಾವ್ ಏನ್ ಅನ್ಕೊಂಡಿರಲ್ವ ಅದು ಎಲ್ಲ ನಡೆದಿದೆ. ನಾನ್ ಕಳ್ಕಳಿಯಾಗಿ ಕೇಳ್ಕೊಳ್ಳೋದು ಇಷ್ಟೇ, ಪ್ರತಿಯೊಬ್ರು ಬಾಬನ್ ನಂಬಿ ಈ ದೇವಸ್ಥಾನಕ್ ಬನ್ನಿ, ಖಂಡಿತ ನಿಮಗೂ ಒಳ್ಳೇದಾಗತ್ತೆ, ಅನ್ಕೊಂಡಿದ್ ನೆರವೇರತ್ತೆ ಅನ್ನೋದಷ್ಟೇ ನಾನು ಕೇಳ್ಕೊಳ್ತೇನೆ. ಈ ಟಿವಿಗೆ ಧನ್ಯವಾದಗಳು.